ಈ ಸಂದರ್ಭದಲ್ಲಿ ಒಂದು ವಿಚಾರ ನನಗೆ ಕೇಳಬೇಕು ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನೀವು ಈಗ ಪ್ರಜ್ವಲ್ ಅವ್ರ ಜೊತೆಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ. ಸೊ ಪ್ರಜ್ವಲ್ ಅವರಿಗೆ ದರ್ಶನ್ ಅವರು ತುಂಬಾ ಆತ್ಮೀಯರು. ಸೊ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ. ಅವ್ರದ್ದೊಂದಿಷ್ಟು ಕೊಲೆ ಆರೋಪ ಬಂದು ಈಗ ಜೈಲಲ್ಲಿ ಕೂಡ ಇದ್ದಾನೆ. ಪ್ರಜ್ವಲ್ ಅವರು ಯಾವ ರೀತಿ ಇದನ್ನ ರಿಸೀವ್ ಮಾಡ್ಕೊಂಡ್ರು, ಅಂದ್ರೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇದ್ದಾರೆ, ಅಥವಾ ನಿಮ್ಗೇನಾದ್ರು ನಿಮ್ ಜೊತೆಲಿ ಏನಾದ್ರು ಅದ್ರ ಬಗ್ಗೆ ಮಾತಾಡೋದು ಉಂಟಾ, ಏನಾದ್ರು ಈ ಇನ್ಸಿಡೆಂಟ್ ಬಗ್ಗೆ, ದರ್ಶನ್ ಅವರ ಇನ್ಸಿಡೆಂಟ್? ಇಲ್ಲ, ಮಾತಾಡಿಲ್ಲ. ಜನರಲ್ ಆಗಿ ಮಾತಾಡಬೇಕಿದ್ರೆ ಪ್ರಜ್ವಲ್ ಅವ್ರಿಗೆ ದರ್ಶನ್ ಅವರು ಅಣ್ಣನ ಥರ. ಅವ್ರ ಇಡೀ ಕುಟುಂಬಕ್ಕೆ ತುಂಬ ವರ್ಷಗಳ ಗೆಳೆತನ ಇದೆ. ಅವ್ರು ಭಾಳ ಚೆನ್ನಾಗಿದ್ದಾರೆ. ಯಾರೇ ಆದರೂ ನಮ್ಮ ಮನೆಯ ಸದಸ್ಯರೊಬ್ಬರಿಗೆ, ನಮ್ಮ ಅಣ್ಣನೋ ನಮ್ಮ ತಮ್ಮನಿಗೋ ಈ ಥರದೊಂದು ಅತಿ ಕಷ್ಟಕರವಾದ ಒಂದು 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 ಪರಿಸ್ಥಿತಿಲಿದ್ದಾರೆ. ಹಾಗಾಗಿ ಅಫ್ಕೋರ್ಸ್ ಇವರು ಪ್ರಜ್ವಲ್ ಅವರು ಭಾಳ ಬೇಜಾರಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾವು ಇವ್ರು ಚಿತ್ರೀಕರಣನೂ ಏನೂ ಪ್ಲ್ಯಾನ್ ಮಾಡಿಲ್ಲ. ಅವ್ರಿಗೆ ಅತಿ ಬೇಜಾರಿದೆ. ಆಮೇಲೆ ಆದಷ್ಟು ಬೇಗ ಎಲ್ಲ ಆರೋಪಗಳು ಮುಗಿದು ಎಲ್ಲ ಸಮಸ್ಯೆಗಳು ಕಳೆದು ಅವ್ರು ಆಚೆಗೆ ಬರಲಿ ಅಂತ ಅನ್ನೋದು ಇಡೀ ಚಿತ್ರರಂಗಕ್ಕೂ ಎಲ್ಲರ ಮನಸ್ಸಲ್ಲೂ ಅದೇ ಇದೆ. ಯಾಕಂದರೆ ಅಷ್ಟು ದೊಡ್ಡ ಒಬ್ಬರು ಕಲಾವಿದರು ಆಚೆ ಬಂದು ತಮ್ಮ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಾಗ ಅದರಿಂದ ನೂರಾರು ಜನಕ್ಕೆ ಸಹಾಯ ಆಗತ್ತೆ. ಸೊ ನ್ಯಾಯಾಂಗ ವ್ಯವಸ್ಥೆ ಏನು ಮಾಡುತ್ತೆ ಅದನ್ನು ಎಲ್ಲರೂ ಗೌರವಿಸಲೇಬೇಕು. ಅದ್ರ ಮುಖಾಂತರ ಅದು ಏನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಇದೆ. ಪ್ರಜ್ವಲ್ ಅವ್ರಿಗೆ ಅದ್ರ ಬಗ್ಗೆ ಅತೀವ ಬೇಜಾರಿದೆ. ಎಸ್, ಸಿನಿಮಾ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ಕರಾವಳಿ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡುವಂಥ ಸಿನಿಮಾ. ಯಾಕಂದರೆ ನೀವು ಪೋಸ್ಟರ್ಸ್ 6 ಥರ ಬಿಡ್ತಾ ಇದ್ದೀರಾ. ಸೊ 3 ಪೋಸ್ಟರ್ಸ್ ಆಲ್ರೆಡಿ ರಿಲೀಸ್ ಆಗಿರುವಂಥದ್ದು. ಯಾವ ಹಂತದಲ್ಲಿದೆ ಸಿನಿಮಾ, ಯಾವ ರೀತಿ ನಡೀತಾ ಇದೆ? ಈಗ ಚಿತ್ರೀಕರಣ ಹಂತದಲ್ಲಿದೆ. ಮಳೆಯ ಕಾರಣಕ್ಕೆ ಒಂದು ಸಣ್ಣ ಬ್ರೇಕ್ ತೊಗೊಂಡಿದ್ದೀವಿ. ಬೆಂಗಳೂರಲ್ಲಿ ಒಂದಷ್ಟು ಪೋರ್ಷನ್ಗಳು ಪ್ಲ್ಯಾನ್ ಮಾಡಿದ್ದೀವಿ. ಉಳಿದಿರುವ ಒಂದು ಮುಂದಿನ 15 ದಿನಗಳ ಕಾಲ, 10-15 ದಿನಗಳ ಕಾಲ ಬೆಂಗಳೂರಲ್ಲಿ ಚಿತ್ರೀಕರಣ ಆಗುತ್ತೆ. ಅದಾದಮೇಲೆ ಮತ್ತೆ ಮಂಗಳೂರಿಗೆ ಹೋಗ್ತೀವಿ. ಎಲ್ಲರೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ತುಂಬ ಚೆನ್ನಾಗಿ ಬರ್ತಾ ಇದೆಯಲ್ಲ, ತುಂಬ ಚೆನ್ನಾಗಿದೆ ಅಲ್ಲ ಅಂತಂದಾಗ ನಮ್ಗಳಿಗೆ ಖುಷಿ ಆಗುತ್ತೆ. ಯಾಕಂದರೆ ಒಂದು ಚಿತ್ರತಂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಒಂದು ಪೋಸ್ಟರ್ ಚೆನ್ನಾಗಿದೆ ಅಂತ ದೂರದಲ್ಲೆಲ್ಲೋ ಮಾತಾಡಿದಾಗ, ಎಲ್ಲೋ ಮುಂಬೈಯವರು ಈ ಥರದೊಂದು ಪೋಸ್ಟ್ರು ಇಟ್ ಇಸ್ ಎಕ್ಸ್ಟ್ರೀಮ್ಲಿ ವಂಡರ್ಫುಲ್ ಅಂತಂದಾಗ, ಅಥವಾ ನಮ್ಮ ಆತ್ಮೀಯರು, ಫಾರ್ ಎಕ್ಸಾಂಪಲ್ ನಮ್ಮ ಗುರುಗಳು ಸುದೀಪ್ ಸರ್ ಇರ್ಬೋದು, ಅವ್ರುಗಳ ಟೀಸರ್ ತುಂಬ ಚೆನ್ನಾಗಿದೆ ಗುರು, ಹಿಂಗೆ ಚೆನ್ನಾಗಿ ಮಾಡಿದ್ಯಾ, ಇನ್ನು ಹಿಂಗೆ ಮಾಡು, ಆ ಥರದ್ದು ಏನಾದರೂ ಮಾಡು, ಏನಾದರೂ ಬೇಕಂದ್ರೆ ಕೇಳು ಮಾಡಿ, ಈ ಥರ ನಾವು ಗುರುಗಳು, ನಾವು ಯಾರನ್ನ ಹೂಮ್ ವಿ ಲುಕ್ ಅಪ್ ಟು, ಅವರು ಎನ್ಕರೇಜ್ ಮಾಡಿದಾಗ, ಅವರು ಚೆನ್ನಾಗಿದೆ ಅಂತಂದಾಗ ವಿ ಫೀಲ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಸೊ ಸಿನಿಮಾ ಎಲ್ರಿಗೂ ಒಂದು ಕಾನ್ಫಿಡೆಂಟಾಗಿ ಹೇಳ್ಬೋದು. ಅದೊಂದು ವಿಚಾರ ಏನು ಅಂತಂದರೆ, ಯಾರ್ಯಾರಿಗೆ ಪೋಸ್ಟರ್ಗಳು ಟೀಸರ್ಗಳು ಇಷ್ಟ ಆಗಿದೆ ಅವರೆಲ್ರಿಗೂ ಸಿನಿಮಾ ಅತೀ ಇಷ್ಟ ಆಗುತ್ತೆ. ಯಾಕಂದರೆ ದಟ್ ಇಸ್ ಜಸ್ಟ್ ಅ ಟೀಸರ್. ಇನ್ನೂ ಏನು ಆಚೆ ಬಂದಿದೆ ಬರೀ ಒಂದು ಟ್ರೇಲರ್ ಟೀಸರ್ ಥರದ್ದು. ಸಿನಿಮಾ ಕತೆ ಅದಕ್ಕಿಂತ 100 ಪಟ್ಟು ಚೆನ್ನಾಗಿರುತ್ತೆ. ಅಷ್ಟೇ ಚೆನ್ನಾಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡ್ತೀವಿ ಅಂತ ಭಾಳ ಕಾನ್ಫಿಡೆಂಟಾಗಿ ಹೇಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.